ಪಶ್ಚಿಮ ಬಂಗಾಳದಲ್ಲಿ ಫುಟ್ಬಾಲ್ ಮಾಂತ್ರಿಕ ಮೆಸ್ಸಿ ಕೋಲ್ಕತ್ತಾ ಸ್ಟೇಡಿಯಂಗೆ ಫುಟ್ಬಾಲ್ ಪ್ಲೇಯರ್ ಮೆಸ್ಸಿ ಲಗ್ಗೆ. ಪಶ್ಚಿಮ ಬಂಗಾಳದಲ್ಲಿ ಫುಟ್ಬಾಲ್ ಮಾಂತ್ರಿಕ ಮೆಸ್ಸಿ ಕೋಲ್ಕತ್ತಾ ಸ್ಟೇಡಿಯಂಗೆ ಫುಟ್ಬಾಲ್ ಪ್ಲೇಯರ್ ಮೆಸ್ಸಿ ಲಗ್ಗೆಯನ್ನಿಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸ್ಟೇಡಿಯಂಗೆ ಆಗಮಿಸಿದ್ದಾರೆ. 5 ನಿಮಿಷ ಗ್ರೌಂಡ್ಗೆ ಬಂದು ಹೋದ ಲಿಯೋನೆಲ್ ಮೆಸ್ಸಿ. ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ದಂಡು. ಫುಟ್ಬಾಲ್ ಫ್ಯಾನ್ಸ್ ಆರಾಧ್ಯ ದೈವ ಲಿಯೋನೆಲ್ ಮೆಸ್ಸಿ. ಭಾರತದ ಫುಟ್ಬಾಲ್ ಮಾಂತ್ರಿಕ ಮೆಸ್ಸಿ ಮೇನಿಯಾ ಗಾಟ್ ಇಂಡಿಯಾ ಟೂರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. 5 ನಿಮಿಷ ಗ್ರೌಂಡ್ಗೆ ಬಂದು ಹೋದ ಲಿಯೋನೆಲ್ ಮೆಸ್ಸಿ ಫುಟ್ಬಾಲ್ ಅಭಿಮಾನಿಗಳ ಆರಾಧ್ಯ ದೈವ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾವಾಗ ಮೆಸ್ಸಿ ಬರ್ತಾರೆ ಗ್ರೌಂಡ್ಗೆ ಆಗ ಅಭಿಮಾನಿಗಳ ದರ್ಪ ಸಿಕ್ಕಾಬಟ್ಟೆ ಇರುತ್ತೆ. ಈಗ ಹೇಗೆ ಫಿಲ್ಮ್ ಆಕ್ಟರ್ಸ್ಗಳಿಗೆ ದರ್ಶನ್ಗಳಿಗಂತ ಎಷ್ಟು ಫ್ಯಾನ್ಸ್ ಬೇಸಿದ್ದಾರೆ, ಅದಕ್ಕೂ ಹೆಚ್ಚಾಗಿ ಫುಟ್ಬಾಲ್ ಅಭಿಮಾನಿಗಳು ಯಾವಾಗ ಮೆಸ್ಸಿ ಗ್ರೌಂಡ್ಗೆ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಈಗ ಕೋಲ್ಕತ್ತಾ ಸ್ಟೇಡಿಯಂಗೆ ಫುಟ್ಬಾಲ್ ಪ್ಲೇಯರ್ ಮೆಸ್ಸಿ ಲಗ್ಗೆಯನ್ನ ಇಟ್ಟಿದ್ದಾರೆ. ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ದಂಡೇ ಜಾಸ್ತಿಯಾಗಿತ್ತು. ಫುಟ್ಬಾಲ್ ಫ್ಯಾನ್ಸ್ ಆರಾಧ್ಯ ದೈವ ಲಿಯೋನೆಲ್ ಮೆಸ್ಸಿ, ಭಾರತದ ಫುಟ್ಬಾಲ್ ಮಾಂತ್ರಿಕ ಮೆಸ್ಸಿ ಮೇನಿಯಾ ಗಾಟ್ ಇಂಡಿಯಾ ಟೂರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅಭಿಮಾನಿಗಳ ಆರಾಧ್ಯ ದೈವ ಫುಟ್ಬಾಲ್ ಆಟಗಾರದ ಆರಾಧ್ಯ ದೈವ ಮೆಸ್ಸಿ ಗಾಟ್ ಇಂಡಿಯಾ ಟೂರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. 5 ನಿಮಿಷ ಗ್ರೌಂಡ್ಗೆ ಬಂದು ಹೋಗಿದ್ದಾರೆ ಲಿಯೋನೆಲ್ ಮೆಸ್ಸಿ. ಸ್ಟೇಡಿಯಂನಲ್ಲಿರುವ ಚೇರ್ ಅನ್ನ ಕಿತ್ತಿ ಎಸೆದಿದ್ದಾರೆ ಮೆಸ್ಸಿ ಫ್ಯಾನ್ಸ್. ಅಷ್ಟು ಕ್ರೌಡ್ ಇರುತ್ತೆ, ಅವರು ಬಂದ್ರೆ ಮೈದಾನವನ್ನ ಖಾಲಿ ಮಾಡುವಂತೆ ಹೇಳಿದ್ದಕ್ಕೆ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಏಕಾಏಕಿ ಗ್ರೌಂಡ್ಗೆ ನುಗ್ಗಿ ಮೆಸ್ಸಿ ಅಭಿಮಾನಿಗಳು ದಾಂಧಲೆಯನ್ನು ನಡೆಸಿದ್ದಾರೆ. ಕೋಲ್ಕತ್ತಾ ಸ್ಟೇಡಿಯಂನಲ್ಲಿ ಮೆಸ್ಸಿ ಫ್ಯಾನ್ಸ್ ದಾಂಧಲೆ. ರಕ್ಷಣೆಗಾಗಿ ಅಂಡರ್ ಪಾಸ್ ಮೂಲಕ ಆಟಗಾರರು ತೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಮೆಸ್ಸಿ ಬಂದ್ರು ಅಂತ ಹೇಳಿದ್ರೆ ಫುಲ್ ದಾಂಧಲೆಯನ್ನು ಎಬ್ಬಿಸ್ತಾರೆ. ಅಲ್ಲಿರುವಂತಹ ಸಿಬ್ಬಂದಿಗಳು ಹೇಳಿದ್ದಾರೆ ಗ್ರೌಂಡ್ ಅನ್ನು ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ಖಾಲಿ ಮಾಡಿ ಅಂತ ಹೇಳಿದ್ದಕ್ಕೆ ಚೇರ್ನೆಲ್ಲ ಕಿತ್ತೆಸ್ತು ಮೆಸ್ಸಿ ಫ್ಯಾನ್ಸ್ ದಾಂಧಲೆಯನ್ನ ನಡೆಸಿದ್ದಾರೆ. ಏಕಾಏಕಿ ಗ್ರೌಂಡ್ಗೆ ನುಗ್ಗಿದ ಮೆಸ್ಸಿ ಅಭಿಮಾನಿಗಳು. ಹಾಗಾಗಿ ಗ್ರೌಂಡ್ಗೆ ನುಗ್ಗಿದ್ ಯಾಕೆ, ಗ್ರೌಂಡ್ ಇಂದ ಜಾಗ ಖಾಲಿ ಮಾಡಿ ಅಂತ ಹೇಳಿದೆ ತಪ್ಪಾಯಿತು. ಆಗ ಚೇರ್ನೆಲ್ಲ ಕಿತ್ತೆಸ್ತು ಅವರು ಮೆಸ್ಸಿಯನ್ನ ನೋಡಬೇಕು ಅಂತ ಹೇಳಿ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ. ಆ ಕ್ಷಣದಲ್ಲಿ ಅವರಿಗೆ ಮೆಸ್ಸಿಯನ್ನ ನೋಡಬೇಕು, ಅವರಿಂದ ಆಟೋಗ್ರಾಫ್ ತಗೊಳ್ಬೇಕು. ಅಭಿಮಾನಿಗಳು ಈ ರೀತಿಯಾಗಿ ಮುಗಿಬೀಳೋದು ಸಹಜ ಇರುತ್ತೆ. ಅವರು ಏಕಾಏಕಿ ಬಂದಿದ್ದು ಕೂಡ ತಪ್ಪಾಗಿದೆ. ಹಾಗಾಗಿ ಅಲ್ಲಿ ಸಿಬ್ಬಂದಿಗಳು ಹೇಳಿದ್ದಾರೆ ಇಲ್ಲ ಗ್ರೌಂಡ್ ಅನ್ನ ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ಆಗ ಚೇರ್ನೆಲ್ಲ ಕಿತ್ತೆಸ್ತು ದಾಂಧಲೆಯನ್ನ ಮಾಡಿದ್ದಾರೆ. ಕೋಲ್ಕತ್ತಾ ಸ್ಟೇಡಿಯಂನಲ್ಲಿ ಮೆಸ್ಸಿ ಫ್ಯಾನ್ಸ್ ದಾಂಧಲೆ. ಫುಟ್ಬಾಲ್ ಅಭಿಮಾನಿಗಳ ಆರಾಧ್ಯ ದೈವ ಮೆಸ್ಸಿ ಗಾಟ್ ಇಂಡಿಯಾ ಟೂರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. 5 ನಿಮಿಷ ಗ್ರೌಂಡ್ಗೆ ಬಂದು ಹೋದಂತ ನೋಡಿ, ಅಲ್ಲಿ 5 ನಿಮಿಷ ಬಂದು ಹೋಗಿದ್ದು. ಅವ್ರು ಯಾವಾಗ ಗ್ರೌಂಡ್ಗೆ ಬಂದ್ರು ಅಭಿಮಾನಿಗಳು ಎಲ್ಲರೂ ಕೂಡ ಅವ್ರು ಬರೋದನ್ನೇ ಕಾಯ್ತಾ ಇರ್ತಾರೆ. ಬಂದ ತಕ್ಷಣ ಗ್ರೌಂಡಿಗೆ ನುಗ್ಗಿದ್ದಾರೆ. ನುಗ್ಗಿದ ತಕ್ಷಣ ಅವರಲ್ಲಿ ಸಿಬ್ಬಂದಿಗಳು ಹೇಳಿದ್ದಾರೆ ಇಲ್ಲ ಖಾಲಿ ಮಾಡಿ, ಇಲ್ಲಿ ಕ್ರೌಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಅವರು ಒಬ್ಬರೋ ಇಬ್ಬರು ನುಗ್ತಾರ, ಪೂರ್ತಿ ಜನನು ಕೂಡ ನುಗ್ತಾರೆ. ಅಲ್ಲಿ ಆಟಗಾರರಿಗೂ ಸಹ ತೊಂದರೆ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾರು ಹೆಂಗ್ ಬರ್ತಾರೆ ಅಂತಾನು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಆಗ ಆಚೆ ಹೋಗಿ ಅಂತ ಹೇಳೋದಕ್ಕೆ ಅದೇ ತಪ್ಪಾಯ್ತು ಅವರಿಗೆ. ಆಗ ಚೇರ್ನೆಲ್ಲ ಕಿತ್ತೆಸ್ತು ದಾಂಧಲೆ ಮಾಡಿದ್ದಾರೆ. ಅವಾಗ ಆಟಗಾರರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರು ಅಂಡರ್ ಪಾಸ್ ಮೂಲಕ ತಿಳಿದ್ದಾರೆ. ಭಾರತದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ಕ್ರೀಡಾಪಟು ಮೆಸ್ಸಿ. ಸೂಕ್ತ ನಿರ್ವಹಣೆ ಮಾಡಿದ ಕಾರ್ಯಕ್ರಮ ಆಯೋಜಕರು ಸರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿರಲಿಲ್ಲ. ಮೆಸ್ಸಿ ಆಗಮನದ ವೇಳೆ ಏಕಾಏಕಿ ನುಗ್ಗಿದ್ದಾರೆ ಅಭಿಮಾನಿಗಳು. ನೋಡಿ, ಇಂಥದ್ರಿಂದಲೇ ಕಾಲ್ ತುಳಿತ ಪ್ರಕರಣ ಜಾಸ್ತಿ ಆಗೋದು. ಒಬ್ರು ಬರ್ತಾ ಇದ್ದಾರೆ ಸ್ಟಾರ್ ಅಂತ ಹೇಳಿದಾಗ ಅಲ್ಲಿ ಏನೆಲ್ಲ ನೋಡ್ಕೊಳ್ಬೇಕು ಮುಂಜಾಗ್ರತಾ ಕ್ರಮವಾಗಿ ಯಾವುದು ಕೂಡ ಮಾಡೋದಿಲ್ಲ. ದಟ್ಟಣೆ ನಿಯಂತ್ರಣೆ ಮಾಡೋದ್ರಲ್ಲಿ ಆಯೋಜಕರು ವಿಫಲರಾಗಿದ್ದಾರೆ. ನೋಡಿ, ಅಷ್ಟೊಂದು ಜನ ಬಂದಿದ್ದಾರೆ. ಏನಾದರೂ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಆಗ್ತಾ ಇದ್ರು ಗೊತ್ತು. ಮೆಸ್ಸಿ ಫ್ಯಾನ್ಸ್ ಬೇಸ್ ಎಷ್ಟಿದೆ ಅಂತ ಹೇಳಿ ಕೂಡ ಗೊತ್ತಿರುತ್ತೆ. ಯಾಕಂತ ಹೇಳಿ ಅತ್ಯಂತ ಶ್ರೀಮಂತ ಕ್ರೀಡಾಪಟು ಅವರು ಎಲ್ಲಿ ಯಾವ ಗ್ರೌಂಡ್ಗೆ ಹೋಗ್ತಾರಲ್ಲಿ ಅಭಿಮಾನಿಗಳು ಕಿಕ್ಕಿರಿದು ಬರ್ತಾರೆ. ಆ ಸಮಯದಲ್ಲಿ ಅಲ್ಲಿನ ಆಯೋಜಕರು ಎಲ್ಲಾ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಯಾವ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಿಲ್ಲ. ಏಕಾಏಕಿ ಫ್ಯಾನ್ಸ್ ಅವರು ನುಗ್ಗಿದ್ದಾರೆ. ದಟ್ಟಣೆಯನ್ನ ನಿಯಂತ್ರಣ ಮಾಡೋದ್ರಲ್ಲಿ ಆಯೋಜಕರು ವಿಫಲರಾಗಿದ್ದಾರೆ. ನೋಡಿ, ಇಂತಹ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಕಾಲ್ ತುಳಿತ ಆಗಿರ್ಬೋದು. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಂಥ ಭೀಕರ ಕಾಲ್ ತುಳಿತ ಆಯಿತು ಅಂತ ಹೇಳಿ ಇದೆಲ್ಲ ನೋಡ್ತಾ ಇದ್ರೆ ಯಾಕೆ ಆಯೋಜಕರು ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ? ಕೋಲ್ಕತ್ತಾದ ಸ್ಟೇಡಿಯಂನಲ್ಲಿ ಘಟನೆ ಆಗಿರುವಂತದ್ದು. ಏಕಾಏಕಿ ಫ್ಯಾನ್ಸ್ ನುಗ್ಗಿದ್ರೆ ನೋಡಿ, ಅಲ್ಲಿ ನೀವು ಒಂದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಪೇಪರ್ನೆಲ್ಲ ಕಿತ್ತು ಎಷ್ಟು ಯಾವ ರೀತಿಯಾಗಿ ದಾಂಧಲೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಅದು ಅಲ್ಲಿಂದ ಆಚೆ ಹೋಗಿ ಅಂತ ಹೇಳಿದ್ದಕ್ಕೆ ಈ ರೀತಿಯಾಗಿ ನಮ್ಮನ್ನ ಮೆಸ್ಸಿಯನ್ನ ನೋಡೋದಕ್ಕೆ ಬಿಡ್ತಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಾಡಿರೋದು.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದಗ್ದೇಸ. ಪಶ್ಚಿಮ ಬಂಗಾಳದಲ್ಲಿ ಫುಟ್ಬಾಲ್ ಮಾಂತ್ರಿಕ ಮೆಸ್ಸಿ ಗ್ರೌಂಡ್ಗೆ ಬಂದ ತಕ್ಷಣ ಅಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ದಾಂಧಲೆಯನ್ನು ಶುರು ಮಾಡ್ತಾರೆ. ಅಲ್ಲಿನ ಸಿಬ್ಬಂದಿಗಳು ಆಚೆ ಹೋಗಿದ್ಯಾ ಅಂತ ಹೇಳಿದೆ ತಪ್ಪಾಯ್ತು, ಫುಲ್ ದಾಂಧಲೆಯನ್ನು ಶುರು ಮಾಡಿ ಚೇರ್ನೆಲ್ಲ ಕಿತ್ತು ಎಸ್ತು ಹಾಕಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ನಿರೀಕ್ಷಾ, ನಾವು ಕ್ರಿಕೆಟ್ ಅಲ್ಲಿ ಭಾರತದಲ್ಲಿ ಕ್ರಿಕೆಟ್ ದಿಗ್ಗಜರಾದಂತ ಸಚಿನ್ ತೆಂಡೂಲ್ಕರ್ನ ನಾವು ದೇವರಂತ ಕರಿತೀವಿ. ಆದ್ರೆ ಫುಟ್ಬಾಲ್ ಅಲ್ಲಿ ಮೆಸ್ಸಿನ ಫುಟ್ಬಾಲ್ ದಂತಕತೆ ಅಂದ್ರೆ ಫುಟ್ಬಾಲ್ ದೇವರು ಅಂತಾನೆ ಕರೀತಾರೆ. ಅಂತ ಒಬ್ಬ ಆಟಗಾರ ಭಾರತದಲ್ಲಿ ಪ್ರಥಮ ಬಾರಿಗೆ ಬಂದಾಗ ಏನೆಲ್ಲ ಫ್ಯಾನ್ಸ್ ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ, ತುಂಬಾ ನೋಡ್ಬೇಕೆನ್ನುವಂತ ಕಾತುರ ಇರುತ್ತೆ. ಯಾಕಂದ್ರೆ ಮೊದಲನೇ ಬಾರಿಗೆ ಭಾರತಕ್ಕೆ ಬಂದಿರುವಂತ ಆಟಗಾರ. ನಾವು ಭಾರತದಲ್ಲಿ ಕ್ರಿಕೆಟ್ ನೋಡ್ಬೇಕಾದ್ರೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಫ್ಯಾನ್ಸ್ ಆಗಿರ್ಬೋದು, ರೋಹಿತ್ ಶರ್ಮಾ ಫ್ಯಾನ್ಸ್ ಆಗಿರ್ಬೋದು, ಯಾವುದೇ ಒಂದು ಮ್ಯಾಚ್ ನಡೆದ್ರು ಕೂಡ ಗ್ರೌಂಡ್ ಅಲ್ಲಿ ನುಗ್ಗಿ ರೋಹಿತ್ ಶರ್ಮಾನ ಮೀಟ್ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿನ ಮೀಟ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಹಾಗಿರುವಾಗ್ಲೇ ಈಗ ಮೆಸ್ಸಿ ಮೊದಲನೇ ಬಾರಿಗೆ ಇಂಡಿಯಾಗ್ ಬರ್ತಿದ್ದಾರೆ, ಕೋಲ್ಕತ್ತಾಗ್ ಬರ್ತಿದ್ದಾರೆ ಎನ್ನುವಂತ ಏನ್ ಫ್ಯಾನ್ಸ್ಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಫ್ಯಾನ್ಸ್ ಎಲ್ಲರೂ ಸಾಮಾನ್ಯವಾಗಿ ಮೊದಲನೇ ಬಾರಿಗೆ ಬರ್ತಿರುವಂತ ಮೆಸ್ಸಿಗೆ ನೋಡಲು ಸುಮಾರು ವರ್ಷದಿಂದ ಕಾತರದಿಂದ ಕಾಯ್ತಿರ್ತಾರೆ. ಅಂದ್ರೆ ಒನ್ ಟೈಮ್ ಮಾತ್ರ ಬಂದಿರೋದು. ಮತ್ತೆ ಪ್ರತಿ ಬಾರಿನೂ ಕೂಡ ಇಲ್ಲಿ ಭಾರತದಲ್ಲಿ ಏನು ಮೆಸ್ಸಿ ಬಂದು ಫುಟ್ಬಾಲ್ ಕೂಡ ಆಡಲ್ಲ. ಹಾಗಾಗಿ ಈಗ ಏನ್ ಬಂದಿರೋದು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಮೆಸ್ಸಿ. ಹಾಗಾಗಿ ಆಯೋಜಕರು ಏನ್ ಮಾಡ್ತಾರೆ, ಆಯೋಜಕರು ತುಂಬಾ ಗಮನವಿಟ್ಟು ಒಂದು ಏನೋ ಫ್ಯಾನ್ಸ್ ಬೇಸ್ ತುಂಬಾ ಇದ್ದಾರೆ, ಫುಟ್ಬಾಲ್ ಅಲ್ಲೇ ದಂತಕತೆ ಆಗಿರುವಂತ ಮೆಸ್ಸಿನ ತುಂಬಾ ಅಭಿಮಾನಿಗಳು ಬರ್ತಾರೆ ಎನ್ನುವಂತ ಒಂದು ಗಮನದಲ್ಲಿ ಇಟ್ಕೊಂಡು ಒಂದು ಮುಂಜಾಗ್ರತಾ ಕ್ರಮವಾಗಿ ತುಂಬಾನೇ ಸೇಫೆಸ್ಟ್ ಆಗಿರುವಂತ ಕೆಲವೊಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, 5 ನಿಮಿಷಗಳ ಕಾಲ ಗ್ರೌಂಡ್ಗೆ ಬಂದಿರುವಂತ ಮೆಸ್ಸಿನ ನೋಡಲು ಅಭಿಮಾನಿಗಳು ಕಿಕ್ಕೆರೆದು ಸೇರಿರ್ತಾರೆ. ಆಗ್ಲೇ ಏನು ಮೆಸ್ಸಿ ಏನ್ ತಕ್ಷಣ ಗ್ರೌಂಡ್ಗೆ ಬರುವಂತ ಸಂದರ್ಭ ಏನಿರುತ್ತೆ, ಆ ಸಂದರ್ಭದಲ್ಲೇ ಫ್ಯಾನ್ಸ್ ಕೂಡ ಗ್ರೌಂಡ್ಗೆ ನುಗ್ಗುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಈ ಫ್ಯಾನ್ಸ್ ಗಳ ಏನು ದಾಂಧಲೆಯನ್ನ ನೋಡ್ಬಿಟ್ಟು ಸಹ ಆಟಗಾರರನ್ನು ಸಹ ರಕ್ಷಣಾ ಒಂದು ಏನು ವೇದಿಕೆ ಇರುತ್ತೆ, ಆ ವೇದಿಕೆ ಮೂಲಕ ಮತ್ತೆ ವಾಪಸ್ ಕಳಿಸ್ತಾರೆ. ಅದನ್ನ ಮೆಸ್ಸಿನ ನೋಡಲು ಏನು ನಮ್ಗೆ ಬಿಟ್ಟಿಲ್ಲ ಅಂತ ಎನ್ನುವಂತ ಒಂದು ಕಾರಣ ನೀಡಿ ಅಭಿಮಾನಿಗಳು ಅಲ್ಲಿ ಚೇರನ್ನ ಎಸೆದು ಮತ್ತೆ ಸಾಕಷ್ಟು ದಾಂಧಲೆಯನ್ನ ಕೂಡ ಮಾಡುವಂತ ಪ್ರಯತ್ನವನ್ನ ಕೂಡ ಫ್ಯಾನ್ಸ್ ಮಾಡ್ತಾರೆ. ಇಲ್ಲಿ ಸಂಪೂರ್ಣವಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಆಯೋಜಕರು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀವು ನೋಡ್ಬೋದು, ಲಾಸ್ಟ್ ಟೈಮ್ IPL ಏನೋ ವಿನ್ ಆಯ್ತು RCB ಟೈಮಲ್ಲೂ ಕೂಡ ಇದೇ ಕಾಲ್ ತುಳಿತದಿಂದ ಸುಮಾರು ಜನ ಸಾವನ್ನಪ್ಪಿರುವ ಘಟನೆ ಕೂಡ ನಮ್ಮ ಭಾರತದಲ್ಲಿ ನಡೆಯುವಂತು. ಇದನ್ನ ಕೂಡ ಆಯೋಜಕರು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂತಂದ್ರೆ ಅಂತ ದೊಡ್ಡ ಆಟಗಾರ ಭಾರತಕ್ಕೆ ಬರ್ಬೇಕಾದ್ರೆ ತುಂಬಾ ಅಭಿಮಾನಿಗಳನ್ನ ಸಾಕಷ್ಟು ಅಭಿಮಾನಿ ಗಳಿಸಿರುವಂತ ಆಟಗಾರ ಮೊದಲನೇ ಬಾರಿಗೆ ಒಂದೇ ಟೈಮ್ ಬಂದಿರುವಂತ ಮೆಸ್ಸಿನ ನೋಡಲು ತುಂಬಾ ಜನ ಬರ್ತಾರೆ ಎನ್ನುವಂತ ಒಂದು ಗಮನದಲ್ಲಿ ಇಟ್ಟುಕೊಂಡು ಒಂದು ಮುಂಜಾಗ್ರತಾ ಕ್ರಮವನ್ನ ಇನ್ನಷ್ಟು ತೆಗೆದುಕೊಳ್ಬೇಕಾಗಿತ್ತು. ಇಲ್ಲಿ ಆಯೋಜಕರು ತುಂಬಾನೇ ವಿಫಲ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನಿರೀಕ್ಷಾ. ಈಗ ಫುಟ್ಬಾಲ್ ಅಭಿಮಾನಿಗಳ ಆರಾಧ್ಯ ದೈವ ಅಂತ ಹೇಳಿ ಮೆಸ್ಸಿಯನ್ನ ಎಲ್ಲರೂ ಪೂಜೆ ಮಾಡ್ತಾರೆ. ನೋಡಿದ್ರೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಹಳ ಭೀಕರ ಕಾಲ್ತುಳಿತ ಸಂಭವಿಸಿತ್ತು. ಅಲ್ಲಿ ನೋಡಿದ್ರೆ ಅಭಿಮಾನಿಗಳು ದಾಂಧಲೆ ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿನ ಆಯೋಜಕರೇ ಯಾವ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಹೋಗಿ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್ ಮಾಡೋದು ಎಷ್ಟು ಸರಿ? ಅಫ್ಕೋರ್ಸ್ ಅಲ್ಲಿ ಯಾರು ದೊಡ್ಡ ಕ್ರೀಡಾಪಟು ಬಂದ್ರು ಅಂತ ಹೇಳಿದ್ರೆ ಅಲ್ಲಿ ದಾಂಧಲೆ ನಡೆಸೋದು, ಅಲ್ಲಿ ಅವರನ್ನ ಮುಟ್ಬೇಕು, ಆಟೋಗ್ರಾಫ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಮುಗಿಬೀಳೋರು ಜಾಸ್ತಿ ಆಗಿರ್ತಾರೆ. ಬಟ್ ಅವರು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕು. ಯಾವ ಕಾರಣಕ್ಕೋಸ್ಕರ ಅವರು ಯಾವ ಕ್ರಮವನ್ನು ಕೂಡ ತೆಗೆದುಕೊಳ್ಳದೆ ಅಷ್ಟೊಂದು ಫ್ಯಾನ್ಸ್ ಅನ್ನ ಏಕಾಏಕಿ ಬಿಟ್ರು? ಹೌದು ನಿರೀಕ್ಷಾ, ಯಾಕಂತಂದ್ರೆ ನೋಡಿ ಇಲ್ಲಿ ಚಿನ್ನಸ್ವಾಮಿಯಲ್ಲಿ ನಡೆದಿರುವಂತ ಘಟನೆ ಅವರು ಗಮನದಲ್ಲಿ ಬಂದಿರಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಆ ಘಟನೆಯನ್ನ ಗಮನದಲ್ಲಿ ಇಟ್ಕೊಂಡು ಮೆಸ್ಸಿ ಫ್ಯಾನ್ಸ್ ಬರ್ತಾರೆ ಎನ್ನುವಂತ ಒಂದು ಗಮನದಲ್ಲಿ ಇಟ್ಕೊಂಡು ಸುಮಾರು ಕ್ರಮಗಳನ್ನ ತೆಗೆದುಕೊಳ್ಬಹುದಾಗಿತ್ತು. ಯಾಕಂತಂದ್ರೆ ಮೆಸ್ಸಿ ಮೊದಲನೇ ಬಾರಿಗೆ ಮತ್ತೆ ಒಂದೇ ಟೈಮ್ ಬಂದಿರೋದ್ರಿಂದ ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಮತ್ತೆ ಮ್ಯಾಚ್ ಕೂಡ ಇಲ್ಲಿ ಆಡಲ್ಲ, ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಮೆಸ್ಸಿನ ಕರೆದಿರುವಂತದ್ದು. ಹಾಗಾಗಿ ಒಂದೇ ಟೈಮ್ ಬರ್ತಾರೆ. ಮೆಸ್ಸಿನ ನೋಡಲು ಮತ್ತೊಂದು ಅವಕಾಶ ಸಿಗಲ್ವೇನೋ, ನಮ್ಗೆ ಮತ್ತೊಂದು ಅವಕಾಶ ಸಿಗದೆ ಇದ್ರು ಏನ್ ಒಂದೇ ಟೈಮ್ ಸಿಗುವಂತ ಅವಕಾಶನ ನಾವು ಉಪಯೋಗಿಸ್ಕೊಳ್ಬೇಕು, ಮೆಸ್ಸಿನ ನೋಡ್ಬೇಕು, ಸೆಲ್ಫಿ ತಗೊಳ್ಬೇಕು. ಸೆಲ್ಫಿಗೂ ಒಂದು ಚಾರ್ಜ್ ಬೇರೆ ಇದೆ. ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲೇ ಹರಿದಾಡ್ತಿತ್ತು, ಒಂದ್ ಸೆಲ್ಫಿಗೆ 10 ಲಕ್ಷ ಎನ್ನುವಂತ ಒಂದು ಮಾಹಿತಿ ಕೂಡ ಗೊತ್ತಾಗ್ತಿತ್ತು ಕೆಲವೊಂದು ದಿವಸಗಳ ಮುಂದೆನೆ. ಹೀಗಿರುವಾಗ ಇಲ್ಲಿ ಆಯೋಜಕರು ತುಂಬಾನೇ ವಿಫಲವಾಗಿದೆ ಅಂತಾನೆ ಹೇಳ್ಬೋದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಐದು ನಿಮಿಷಕ್ಕೆ ರಣರಂಗವಾದ ಸಾಲ್ಟ್ ಲೇಕ್ ಸ್ಟೇಡಿಯಂ. ಫ್ಯಾನ್ಸ್ಗಳ ಮೇಲೆ ಪೊಲೀಸರಿಂದ ಲಾಠಿ ಪ್ರಹಾರ.
ಫ್ಯಾನ್ಸ್ ದಾಂಧಲೆ, ಪೊಲೀಸರಿಂದ ಲಾಠಿ ಚಾರ್ಜ್. ಅವರಿಗೆ ಲಾಠಿ ಚಾರ್ಜ್ ಮಾಡೋದಕ್ಕಿಂತ ಮುಂಚೆ ಅವ್ರು ಫಸ್ಟ್ ಅಲ್ಲೆಲ್ಲ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಫಸ್ಟ್ ಅವ್ರು ಚೆಕ್ ಮಾಡ್ಕೊಳ್ಬೇಕು. ಅಭಿಮಾನಿಗಳನ್ನು ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ ಪೊಲೀಸರು. ಅಫ್ಕೋರ್ಸ್ ಎಲ್ಲ ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಯಾವುದೇ ಒಂದು ಕ್ರೀಡೆ ಆಗಿರ್ಬೋದು, ತಮ್ಮ ನೆಚ್ಚಿನ ಸ್ಟಾರ್ ಬರ್ತಾ ಇದ್ದಾರೆ, ನೆಚ್ಚಿನ ಕ್ರೀಡಾಪಟು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಫ್ಯಾನ್ಸ್ ಮುಗಿಬೀಳೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಮೆಸ್ಸಿ ಅಂತ ಒಂದು ಕ್ರೀಡಾಪಟುಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತಿ ಹೆಚ್ಚಿನದಾಗಿ ಅಭಿಮಾನಿಗಳು ಸೇರ್ಕೊಳ್ತಾರೆ. ಆದ್ರೆ ಅಲ್ಲಿನ ಆಯೋಜಕರು ಏನ್ ಮಾಡ್ತಾ ಇದ್ರು ಹಾಗಾದ್ರೆ? ಅವರನ್ನ ನೋಡ್ಬೇಕು, ಅವರನ್ನ ಸೆಲ್ಫಿ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಕೂಡ ವೈರಲ್ ಆಗ್ತಾ ಇತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ. ಲಕ್ಷಗಟ್ಟಲೆ, ಸಾವಿರಗಟ್ಟಲೆ ಕೊಡಬೇಕು, 10,000 ಗಟ್ಟಲೆ ಕೊಡಬೇಕು ಒಂದು ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಅಂತ ಕೂಡ ಒಂದು ವೈರಲ್ ಆಗ್ತಾ ಇತ್ತು. ಇಷ್ಟೆಲ್ಲ ಫ್ಯಾನ್ಸ್ ಬೇಸ್ ಇರುವಾಗ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಯಾಕಿಷ್ಟು ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ? ನೋಡಿ, ಇಲ್ಲಿ ಅಭಿಮಾನಿಗಳನ್ನ ಅಟ್ಟಾಡಿಸ್ಕೊಂಡು ಹೋಗಿ ಲಾಠಿ ಚಾರ್ಜ್ ಮಾಡೋದು ಎಷ್ಟು ಸರಿ? ಅವರೇ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಅಫ್ಕೋರ್ಸ್ ಅಲ್ಲಿ ಅಭಿಮಾನಿಗಳು ಸಿಟ್ಟಾಗಿ ಆ ರೀತಿಯಾಗಿ ಮಾಡಿದ್ದಾರೆ, ಆ ರೀತಿಯಾಗಿ ಮಾಡಬಾರ್ದು, ಅವ್ರು ಮಾಡಿರೋದು ಸರಿ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಆದ್ರೆ ಆಯೋಜಕರು ಏನ್ ಮಾಡ್ತಾ ಇದ್ರು? ಆಯೋಜಕರು ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಕಾಲ್ ತುಳಿತ ಇದೆಯಲ್ಲ, ಅದು ಬಹಳ ಒಂದು ಯಾವತ್ತೂ ಕೂಡ ಮರೆ ಮಾಚದಂತಹ ಪ್ರಕರಣ. ಅಂತಹ ಪ್ರಕರಣಗಳು ಆದ್ಮೇಲೂ ಕೂಡ ಇಷ್ಟು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರಾ? ಬೇಕಾಬಿಟ್ಟಿ ಮಾಡ್ತಾ ಇದ್ದಾರಾ? ತಮಗೆ ಬರುವಂತಹ ದುಡ್ಡು ಹೆಂಗೋ ಬರುತ್ತೆ, ಹೆಂಗೋ ಒಂದು ಮಾಡಿಬಿಟ್ರೆ ಆಯ್ತು. ನೋಡಿ, ಅಲ್ಲಿ ಸ್ಟೇಡಿಯಂ ತುಂಬಾ ಜನ ಕಿಕ್ಕಿರ್ದು ಸೇರ್ಕೊಂಡಿದ್ದಾರೆ. ಅಷ್ಟು ಜನ ಇರಬೇಕಾದ್ರೆ ಯಾಕೆ ಅವರು ಕ್ರಮವನ್ನು ತೆಗೆದುಕೊಳ್ಳಿಲ್ಲ? ಸ್ಟೇಡಿಯಂನಲ್ಲಿ ಮೆಸ್ಸಿ ಅಭಿಮಾನಿಗಳ ದಾಂಧಲೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ಮೆಸ್ಸಿ ನೋಡಲು ಬಂದಂತ ಫ್ಯಾನ್ಸ್ಗೆ ಲಾಠಿ ರುಚಿಯನ್ನ ತೋರಿಸಿದ್ದಾರೆ. ಚೇರ್, ಟೆಂಟ್ ಎಲ್ಲವನ್ನು ಕೂಡ ಕಿತ್ ಎಸ್ತಿದ್ದಾರೆ ಫ್ಯಾನ್ಸ್. ಅಫ್ಕೋರ್ಸ್ ಈ ತರ ಆಗತ್ತೆ ಅಂತ ಹೇಳಿದ್ರೆ ಗೊತ್ತಿರಬೇಕು ಅಲ್ಲಿನ ಆಯೋಜಕರಿಗೆ. ಆದ್ರೂ ಕೂಡ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮೆಸ್ಸಿಯನ್ನ ನೋಡಲು ಬಂದಂತ ಫ್ಯಾನ್ಸ್ಗೆ ಲಾಠಿ ರುಚಿಯನ್ನ ತೋರಿಸಿದ್ದಾರೆ. ಚೇರ್ ಮತ್ತು ಟೆಂಟ್ ಎಲ್ಲವನ್ನು ಕೂಡ ಕಿತ್ತೆಸ್ತಿದ್ದಾರೆ. ಗೊತ್ತಿರುತ್ತೆ ಇಷ್ಟೊಂದು ಫ್ಯಾನ್ಸ್ ಬೇಸ್ ಕ್ರಿಯೇಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಇದ್ದಾರೆ. ದೇಶದ, ವಿಶ್ವದೆಲ್ಲೆಡೆ ಕೂಡ ಮೆಸ್ಸಿಯ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ. ಈಗ ಮೆಸ್ಸಿ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದಾಗಲೇ ಸಾಕಷ್ಟು ಜನಗಳು ಕೂಡ ಸೇರ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅನ್ನುವಂಥ ಸಣ್ಣ ಒಂದು ಐಡಿಯಾನು ಕೂಡ ಅವರಿಗೆ ಇರದೇ ಈ ರೀತಿಯಾಗಿ ಏನಾದರೂ ಆಯೋಜನೆ ಮಾಡಿದ್ರ? ಅಲ್ಲಿ ಫ್ಯಾನ್ಸ್ ಕೂಡ ಮಾಡಿರೋದು ತಪ್ಪು, ಆದರೂ ಕೂಡ ಆಯೋಜಕರು ಮಾಡಿರೋದು ಇನ್ನೂ ದೊಡ್ಡ ತಪ್ಪು. ಫ್ಯಾನ್ಸ್ಗೆ ಲಾಠಿ ರುಚಿಯನ್ನ ತೋರಿಸಿದ್ದಾರೆ. ಅವರು ಚೇರು, ಟೆಂಟ್ ಎಲ್ಲವನ್ನು ಕೂಡ ಕಿತ್ತು ಹಾಕಿದ್ದಾರೆ. 5 ನಿಮಿಷಕ್ಕೆ ರಣರಂಗವಾಗಿ ಹೋಗಿದೆ ಸ್ಟೇಡಿಯಂ.